ನೇರವಾಗಿ ಅಶೋಕ್ ಅವ್ರನ್ನ ಪ್ರಶ್ನೆ ಕೇಳ್ತೀನಿ ನಾನು. ಸೇನೆ ವಿಚಾರದಲ್ಲಿ ಕಾಂಗ್ರೆಸ್ಗಿಂತ ನಾವೇ ಪರವಾಗಿಲ್ಲ, ನಾವೇ ಬೆಟರ್ ಅಂತ ಇದ್ರಲ್ಲ ಸರ್, ಈಗ ಹೊಣೆಯನ್ನ ನೀವೇ ಹೊತ್ಕೋಬೇಕಲ್ವಾ, ಜವಾಬ್ದಾರಿನ ನೀವೇ ಹೊತ್ಕೋಬೇಕಲ್ಲ ಇದ್ರದ್ದು? ಖಂಡಿತವಾಗ್ಲೂ ಇದು ಹೇಳ್ತಾ ಇದೀವಿ. ಏನು ಅಂತಂದ್ರೆ ಏನು ಸಿಚುಯೇಷನ್ ಆದರೂ ಸಹ ಇದು ಕೇಂದ್ರ ಸರ್ಕಾರದಿಂದನೇ ನಾವು ಆ್ಯಕ್ಟ್ ಮಾಡ್ತೇವೆ. ಅದರಲ್ಲಿ ಯಾವುದೇ ರೀತಿ ಸೆಕೆಂಡ್ ಥಾಟ್ ಬೇಡ. ನಾವು ಹಿಂದೆನೂ ಸಹ ಯಾವುದೇ ದಾಳಿ ಆದಾಗಲೂ ಭಾರತಕ್ಕೆ ಅದಕ್ಕೆ ಯಾವ ರೀತಿ ತಕ್ಕ ಉತ್ತರ ಕೊಡಬೇಕೋ ಆ ಉತ್ತರಗಳನ್ನು ಕೊಟ್ಟಿದ್ದೇವೆ. ಈಗಲೂ ಸಹ ತಕ್ಕ ಉತ್ತರನ ಕೊಡ್ತೇವೆ. ನಮ್ಮ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿದೆ. ಭಾರತ ಸುರಕ್ಷಿತವಾಗಿರಬೇಕು, ಭಾರತ ಅಭಿವೃದ್ಧಿಗೊಳ್ಳಬೇಕು, ಭಾರತ ಪ್ರತಿಯೊಬ್ಬ ಪ್ರಜೆ ನಾನು ಭಾರತೀಯ ಅನ್ನತಕ್ಕಂತಹ ಹೆಮ್ಮೆನ ಎಲ್ಲ ಕಡೆ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಸಹ ಹೇಳಬೇಕು ಅನ್ನತಕ್ಕಂತಹದೇ ನಮ್ಮ ಟೋಟಲ್ ಗುರಿ. ಅದರಿಂದಾಗಿ ಈ ದಾಳಿ ಏನಿದೆ ಇದಕ್ಕೆ ತಕ್ಕ ಉತ್ತರನೂ ಸಹ ಕೇಂದ್ರ ಸರ್ಕಾರ ಈಗಾಗಲೇ ಒಂದು 6 ಗಂಟೆ ಸುಮಾರಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ನೇತೃತ್ವದ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಇಂಟರ್ನಲ್ ಸೆಕ್ಯೂರಿಟಿ ಮೀಟಿಂಗ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಹೋಮ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಆಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಟ್ರಾವೆಲಿಂಗ್ ಇದ್ದಾರೆ. ಅದರಿಂದಾಗಿ ಅವ್ರು ಬಿಟ್ಟು ಮಿಕ್ಕಿದ ಅಧಿಕಾರಿಗಳು 6 ಜನ ಅಧಿಕಾರಿಗಳು ಸಹ ಈಗ ನೀವು ನೋಡ್ತೀರಾ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಉತ್ತರ ಕೊಡ್ತೀರಾ, ಬಟ್ ಈಗ ಆಗಿರೋ ಡ್ಯಾಮೇಜ್ ಹೆಂಗೆ ಸರ್ ಇದ್ರ ಬಗ್ಗೆ? ಒಂದು ಏನಾಗ್ತದೆ ಅಂತಂದ್ರೆ, ನಾವು ಒಂದು ದೇಶ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಇದೆಲ್ಲಾನು ಸಹ ಖಂಡಿತವಾಗ್ಲೂ ಖಂಡನೀಯವಾದಂತಹ ಘಟನೆಗಳು ಅಲ್ಲಲ್ಲಿ ಭಾರತವನ್ನು ಅನ್ಸ್ಟೇಬಲ್ ಮಾಡಬೇಕು ಅಂತಾನೆ ಮಾಡ್ತಾ ಇರ್ತಾರೆ ಕೆಲವರು. ಅದರಿಂದಾಗಿ ನಾವು ಅದಕ್ಕೆ ಯಾವುದೇ ರೀತಿ ಹೇಳಿಕೆಗಳು ನಮ್ದು ಏನಿರ್ತವೆ ಅಥವಾ ನಾವು ಯಾವ ರೀತಿ ಆಕ್ಷನ್ ತೆಗೆದುಕೊಂತೇವೆ, ಆಗೋಗಿದೆ ನಾವು ಮಾಡ್ತೇವೆ, ಅದಲ್ಲ. ನಾವು ಖಂಡಿತವಾಗ್ಲೂ ಇದಕ್ಕೆ ರಿಪ್ಲೈ ಕೊಡ್ತೇವೆ. ಆಮೇಲೆ ಈಗ ಶಶಾಂಕ್ ಅವರು ಸಹ ಹೇಳ್ತಾ ಇದ್ರಲ್ವಾ, ಖಂಡಿತವಾಗ್ಲೂ ಭಾರತದ ಆರ್ಮ್ಡ್ ಫೋರ್ಸಸ್ ಹೆಂಗಿದೆ ಅಂತಂದ್ರೆ ನಾವು ಎಲ್ಲಾ ರೀತಿನೂ ಸಹ ನಾವು ಸಕ್ಷಮವಾಗಿದ್ದೇವೆ. ನಾವು ಉತ್ತರ ಕೊಡ್ಲಿಕ್ಕೆ ಖಂಡಿತವಾಗ್ಲೂ ನಾವು ಉತ್ತರ ಕೊಡ್ತೇವೆ. ಇದ್ದಂತಹ ಆರ್ಮಿ ಫೋರ್ಸ್ ನಂಬರ್ಸ್ ಕಡಿಮೆ ಮಾಡಿದ್ಯಾರ ಆ ಭಾಗದಲ್ಲಿ? ವಿಚಾರ ಏನು ಅಂತಂದ್ರೆ ನೋಡಿ, ಒಂದ್ ನಿಮಿಷ ಬಂದೆ ನೋಡಿ. ಏನಾಗಿದೆ ಅಂತಂದ್ರೆ, ನಾವು ಒಂದು ಯುಟಿಸ್ ಮಾಡಿದ್ಮೇಲೆ 2 ಯುಟಿಸ್ ಮಾಡಿದ್ಮೇಲೆ ಆ 2 ಯುಟಿಸ್ ಮಾಡಿದ್ಮೇಲೆ ತತ್ಸುಮಾರು 2019 ಹಿಡ್ಕೊಂಡು ಇವತ್ತವರೆಗೂ ಸಹ ಯಾವುದೇ ರೀತಿಯ ಅಂತಹ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟು ಯಾವುದೇ ರೀತಿ ಒಂದು ದೊಡ್ಡ ಘಟನೆ ನಿನ್ನೆವರೆಗೂ ಆಗಿರಲಿಲ್ಲ. ಅದು ನೀವು ಗಮನ ಹರಿಸ್ಬೇಕು. ಪ್ರತಿಯೊಬ್ಬರು ಸಹ ಅಲ್ಲಿ ಓದೋರೆಲ್ಲನೂ ಸಹ ಟೂರಿಸಮ್ನ ಎಂಜಾಯ್ ಮಾಡ್ಕೊಂಡೇ ಬರ್ತಾಯಿದ್ರು, ಆಯಿತಾ. ಆದರೆ ಈ ಒಂದು ನಿನ್ನೆ ಒಂದು ಏನು ಘಟನೆ ನಡೆದಿದೆ, ನಾನು ಆಗ್ಲೇ ಹೇಳಿದೆ, ಭಾರತಕ್ಕೆ ಅವ್ರು ಏನೋ ಒಂದು ಮೆಸೇಜ್ ಕೊಡಬೇಕು ಅಂತ ಮಾಡ್ತಿದ್ದಾರೆ ಅಂತ ಹೇಳಿ. ನಮ್ಮ ಜಯಂತ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಈ ಟೈಮಿಂಗ್ ಏನಿದೆಯಲ್ಲ ಅದು ನೋಡ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ, ಆಯಿತಾ. ಆ ಟೈಮಿಂಗ್ನು ನೋಡ್ಕೊಂಡು ಏನು ಮಾಡೋಕ್ಕೆ ನಮಗೇನು ಉತ್ತರ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಭಾರತದಲ್ಲಿ ಆಗ್ಲಿಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಅಥವಾ POKನಲ್ಲಿರ್ತಕ್ಕಂಥವ್ರನ್ನ ನಾವು ಹೆಂಗೆ ಉತ್ತರ ಕೊಡಬೇಕು ಖಂಡಿತವಾಗ್ಲೂ ಕೊಡ್ತೇವೆ. ಅಲ್ಲಿ ಯೋಧರ ನಡುವೆ ಆಗಿರುವಂತಹ ಯುದ್ಧ ಅಲ್ಲ ಇದು. ಯೋಧರು ಮತ್ತು ಟೆರರಿಸ್ಟ್ಗಳ ನಡುವೆ ಆಗಿರುವ ಒಡೆದಾಟವೂ ಅಲ್ಲ ಇದು. ಮುಗ್ಧ ಜನರನ್ನ ಬಲಿ ತಗೊಂಡ್ರು. ಏನಾಗಿದೆ ಇವತ್ತು ಈ ಕ್ಷಣದಲ್ಲಿ ಆಸ್ ಆಫ್ ಟುಡೇ ಅಟ್ 8:30ಗೆ ಈಗಾಗಲೇ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಈಗಾಗಲೇ ಒಂದು ಕ್ಲಿಯರ್ ಆಗಿ ಅವ್ರದ್ದು ಏನು ನೋಟ್ಸ್ ಇದೆ ಎಲ್ಲನೂ ಮಾಡಿ ಹೇಳ್ತಾರೆ. ನಾವು ಇವತ್ತು TV ಮಾಧ್ಯಮದಲ್ಲಿ ಕೂತ್ಕೊಂಡು ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಹೆಂಗಾಗಬೇಕು ಅಂತಕ್ಕಂಥ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಅದನ್ನ ಅವ್ರಿಗೆ ಬಿಡೋಣ. ಈಗಾಗಲೇ ಏನು ಡಿಸ್ಕಷನ್ ಆಗಿದೆ ಪ್ರೈಮ್ ಮಿನಿಸ್ಟರ್ ಜೊತೆ ಎಲ್ಲ ಅಫಿಷಿಯಲ್ಸು ಸೇರಿಕೊಂಡು ಹೆಂಗೆ ಉತ್ತರ ಕೊಡಬೇಕು, ಅದಕ್ಕೆ ನಾವು ಯಾವುದೇ ರೀತಿ ಸಂಕೋಚಿತ ಮನೋಭಾವಗಳಿಲ್ಲದೆ ಕಾಂಗ್ರೆಸ್ ಆಗಲಿ ಅಥವಾ SP ಆಗಲಿ ಅಥವಾ ವೆಸ್ಟ್ ಬೆಂಗಾಲ್ನ TMC ಆಗಲಿ ಅಥವಾ DMK ಆಗಲಿ ಎಲ್ಲರನ್ನೂ ಸಹ ಕೇಳ್ತೇವೆ, ಭಾರತ ಜೊತೆ ನಿಂತ್ಕೊಳ್ಳಿ, ಖಂಡಿತವಾಗ್ಲೂ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡೋಣ. ಇನ್ನೊಂದು ಸತಿ ಪಾಕಿಸ್ತಾನ ಅನ್ನತಕ್ಕಂತಹ ಹಾವೇನಿದೆ ಅಥವಾ POKನಲ್ಲಿ ಏನು ಹಾವುಗಳನ್ನ ಸಾಕೊಂಡಿದ್ದಾರೆ ಅನೇಕ ಜನ, ಅಥವಾ ISI ಅನ್ನತಕ್ಕಂತಹ ಏನು ಪೆಡಂ ಭೂತ ಇದೆ, ಆ ಭೂತಕ್ಕೆ ಉತ್ತರ ಹೆಂಗ್ ಕೊಡೋಣ ಅಂತಂದ್ರೆ ಆ ಭೂತ ಛಿದ್ರ ಆಗ್ಬಿಡ್ಬೇಕು. ಆ ಹಾವು ಅನ್ನತಕ್ಕಂತಹದ್ದು ಇನ್ನೊಂದು ಕಡೆ ಭಾರತದ ಕಡೆ ನುಸ್ಲ್ತಕ್ಕಂಥ ಕೆಲಸ ಮಾಡಬಾರ್ದು. ಅದರಿಂದಾಗಿ ಇದಕ್ಕೆ ಉತ್ತರ ಕೊಡೋಣ, ಖಂಡಿತವಾಗ್ಲೂ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತಕ್ಕಂತಹದ್ದು ನಾವು ಕೇಳ್ಕೊಳ್ತೇವೆ. ಆಮೇಲೆ ಇದನ್ನ ನಾವು TV ಮಾಧ್ಯಮದಲ್ಲಿ ಚರ್ಚೆ ಮಾಡುವುದು ನನಗೆ ಪ್ರಕಾರ ಇವತ್ತರ ಪ್ರಕಾರ ಸಮಂಜಸ ಅಲ್ಲ. ಇನ್ನು ಮುಂದಿನ ದಿನಗಳ ಚರ್ಚೆ ಪ್ರಶ್ನೆ ನೀವು ಉತ್ತರ ಕೊಡ್ಲಿಲ್ಲ ಸರ್. ಆಫ್ಟರ್ ಕರೋನಾ ಇದ್ದಕ್ಕಿದ್ದಂಗೆ 1 ಲಕ್ಷ ಸೈನಿಕರನ್ನ ಅಲ್ಲಿಂದ ಸೇನೆಯಿಂದ ಕಡಿತ ಸೇಫ್ ಆಗಿತ್ತು ಅಂತ ನಾನು ಹೇಳಿದೆ. ಏನಾಗಿದೆ ಅಂದ್ರೆ ನಾವೇನೆ ನಿಮಗೆ ನಾನು ಆಗ್ಲೇನೆ ಹೇಳಿದೆ, 2018ರಿಂದ ಪ್ರತಿ ವರ್ಷನೂ ಸಹ ಅಮರನಾಥ್ ಯಾತ್ರೆಗೆ ನಾವು ಕುಟುಂಬ ಸಮೇತ ಹೋಗ್ತಾ ಇದ್ದೇವೆ. ಪ್ರತಿ ಸತಿನೂ ಸಹ ಪ್ರತಿ ವರ್ಷನೂ ಹೋಗಿದ್ದೇವೆ, ಎಕ್ಸೆಪ್ಟ್ ಫಾರ್ 2020 ಆ ವರ್ಷ ಬಿಟ್ರೆ 2018 2019 2021 22 23 24 ಏನಾಗಿದೆ ಅಂದ್ರೆ ನಮಗೆ 2018 ಕಾಣಿಸ್ತಂತ ಸೇನೆ, 2019 ಕಾಣಿಸ್ತಂತ ಸೇನೆ, 2021 ಕಾಣಿಸ್ತಂತ ಸೇನೆ, 2023 ಆದ್ಮೇಲೆ ಕಡೆ ಬಂತು. ಯಾಕೆಂದ್ರೆ ಸೇಫ್ಟಿ ನಿಮಗೆ 2018 ನಾನೇ ಹೇಳಿದ್ದೆ,
ಓ ಈಗ ಹೆಂಗಿದೆಯಪ್ಪ ಕಾಶ್ಮೀರ ಹೆಂಗ್ ಹೋಗೋದು ಅಂತ ಹೇಳಿ ಮಂಗ ಮಾಡಿದ್ರ ಕೇಂದ್ರ ಸರ್ಕಾರದವ್ರನ್ನ ಟೆರರಿಸ್ಟ್ಗಳು ಹಂಗಾದ್ರೆ ಒಕ್ಕಲ್ತಿರನ್ನ ಬಕ್ರಾದ್ರಿ ಅಂತ ಹೇಳ್ತೀರಾ? 2019 ನಮಗೆ ಒಂದ್ ಸ್ವಲ್ಪ ಗಾಬರಿ ಆಗಿತ್ತು. 2021 ಇಂದ ಏನಾಗಿತ್ತು, ಸೇಫ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. 2022 ನಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಗೆ ಹೆಂಗೆ ಅಂದ್ರೆ ಬೇರೆ ರಾಜ್ಯಕ್ಕೆ ಹೋದಂಗೆ, ಕರ್ನಾಟಕದಿಂದ ನಾವು ಹೇಗೆ ಉತ್ತರ ಪ್ರದೇಶಕ್ಕೋ ಅಥವಾ ರಾಜಸ್ಥಾನ್ಗೆ ಹೋಗ್ತೀವಿ ಅದೇ ರೀತಿ ಫೀಲಿಂಗ್ ಬರ್ತಾ ಇತ್ತು. ಇಟ್ ವಾಸ್ ನಾಟ್ ಲೈಕ್ ದ ಸೇಮ್ ಥಿಂಗ್ ಇನ್ 2018 and 19. ಆ ರೀತಿ ಇತ್ತು. ನಾವು ಏನಾದ್ರು ವಿಶ್ಲೇಷಣೆ ಮಾಡ್ಬೋದು. ನೀವು ಅವೆಲ್ಲ ಕೇಳಿದ್ರೆ ಹೊಣೆಗಾರಿಕೆ ಯಾರು ಇರ್ತಾರೆ ಅಂತ, ಅವ್ರನ್ನೂ ಅದೇ ಕೇಳ್ತಾರೆ, ನೀವು ನನ್ನನ್ನು ಅದೇ ಕೇಳ್ತಾ ಇದ್ದೀರಾ. ಜಮ್ಮು ಕಾಶ್ಮೀರದಲ್ಲಿ ಇಂಟೆಲಿಜೆನ್ಸ್ ಎಷ್ಟಿರ್ತದೆ? IB ಇರುತ್ತೆ, ಏರ್ಫೋರ್ಸ್ ಇರುತ್ತೆ, ಆ ಇಂಟೆಲಿಜೆನ್ಸ್ ಇರುತ್ತೆ, ಆರ್ಮಿ ಇಂಟೆಲಿಜೆನ್ಸ್ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ SOG ಇರುತ್ತೆ. ಎಲ್ಲ ಇಂಟೆಲಿಜೆನ್ಸ್ ಇದ್ದು ಕೂಡ ಈ ಥರ ಆಗಿದ್ರೆ ಹೊಣೆಗಾರಿಕೆ ಯಾರು ತಗೋಬೇಕು? ಅದನ್ನೇ ಕೇಳ್ತಾ ಇದ್ದೀನಿ. ಅದನ್ನೇ ಕೇಳ್ತಾ ಇದ್ದೀನಿ. ಈ ಇಂಟೆಲಿಜೆನ್ಸ್ ಈಗ ನೇರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಂಬರ್ 1 ಇಂಟೆಲಿಜೆನ್ಸ್ ಫೇಲ್ಯೂರ್. ಓಕೆ, ಅಲ್ಲಿರೋ ಸರ್ಕಾರ ಯಾರ್ದು ಸರ್? ನಂಬರ್ 2 ಸರ್ಕಾರ ಯಾವ್ದು ಸರ್ ಅಲ್ಲಿ? ಕೇಂದ್ರ ಸರ್ಕಾರ ಇರ್ತಾರೆ ಇದು ಮಾಡೋದು, ರಾಜ್ಯ ಸರ್ಕಾರ ಅಲ್ಲ ಇದು. ಅಲ್ಲಲ್ಲ, PDP ಯಾರಿಗೆ ಸಪೋರ್ಟ್ ಮಾಡ್ತಾರೆ ಸರ್? ಈಗ ನಿಮ್ ಫ್ರೆಂಡ್ಸ್ ಅಲ್ವಾ ಸರ್ ಅವರು? PDP ಪೊಲೀಸರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಆರ್ಮಿ ಮೇಲೆ ಡಿಪೆಂಡ್ ನೋ ಯು ಆರ್ ಟೇಕನ್ ಇಸ್ ರಾಂಗ್. ನೀವು ತಪ್ಪು ನೋಡಿ. ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಷಯ. ಇದು ಪಾಕಿಸ್ತಾನ ವರ್ಸಸ್ ಇಂಡಿಯಾ ನಡೀತಾ ಇರ್ತಕ್ಕಂತಹ ಭಯೋತ್ಪಾದನೆ, ಅವರು ಅದು ಕಳಿಸ್ತಾ ಇರ್ತಕ್ಕಂಥದ್ದು. ಹಂಗಾದ್ರೆ ನೀವು ಅಲ್ಲಿ ಆರ್ಮಿನ ಹಿಂದೂ ತಗೊಂಡ್ಬಿಟ್ಟು ಆರ್ಮಿ ಸಂಖ್ಯೆ ಕಡಿಮೆ ಮಾಡ್ಬೋದಾ? ಅಗ್ನಿವೀರ್ಗಳು ಹೋಗಿ ಇವಾಗ 4 ವರ್ಷದಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟು ಹೋಗ್ಬಿಟ್ಟು ಟೆರರಿಸ್ಟ್ಗಳನ್ನ ಹೊಡೆದಾಕ್ಬಿಡ್ತಾರೆ ಅಗ್ನಿವೀರ್ಗಳು. ಸಾಧ್ಯನಾ ಅದು? ಈ ಥಿಂಕಿಂಗ್ ಇದೆಯಲ್ಲ ಕೇಂದ್ರ ಸರ್ಕಾರದ್ದು, ಆರ್ಮಿ ಮೇಲೆ ಖರ್ಚು ಮಾಡೋದನ್ನ ನಾವು ಹೊರೆ ಅನ್ಕೊಳ್ಳೋದು. ಉತ್ತರ ಕೊಡಿ. ಐ ಅಗ್ರಿ. ನಾನು ಅಶೋಕ್ ಅವರು ಏನ್ ಬೇಕಾದ್ರೂ ಉತ್ತರ ಅಶೋಕ್ ನಾನು ಮಾತಾಡ್ಬಿಡ್ತೀನಿ. ಅಗ್ನಿವೀರನವನು ಎಕ್ಸ್ಪರ್ಟ್ ಆಗ ಸಾಧ್ಯ ಆಗೋದಿಲ್ಲ. ಕಳೆದ 4 ವರ್ಷದಲ್ಲಿ ನೀವು ಆದ್ರೆ ಇವತ್ತು ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲ. ಎಲ್ಲಾ ಸಮಯದಲ್ಲಿ ಈಗ ನಿಮ್ಗೆಲ್ಲ ಧೈರ್ಯ ಬೇಕು. ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋ ಧೈರ್ಯ ಬೇಕು ಫಸ್ಟ್, ನಂಬರ್ 1. ಯಾಕಂದ್ರೆ ಈ ಸರ್ಕಾರ ಈ ಇಡೀ ದೇಶದ ಜನತೆಯ ರಕ್ಷಣೆಗೆ ನಿಂತ್ಕೋಬೇಕಾದ ಸರ್ಕಾರ. ಕೇಂದ್ರ ಸರ್ಕಾರ ಕೇಳಕ್ ಧೈರ್ಯ ಬೇಕು ಅಂದ್ರೆ ನಿಮ್ಗಳಿಗೆ ಇಲ್ವಾ ಸರ್? ಆದ್ರೆ ಕೇಳ್ತಾ ಇದೀವಿ ನಾವು ಕೇಳ್ತೀವಿ, ನಾವು ಪಾರ್ಲಿಮೆಂಟ್ ಅಲ್ಲಿ ಕೇಳ್ತೀವಿ. ಇವತ್ತು ನಾವು ನಿಂತ್ಕೋಬೇಕಾದ್ರೆ ಒಟ್ಟಾಗಿ ನಿಂತ್ಕೋಬೇಕಾಗಿದೆ. ಇವತ್ತು ಪೊಲಿಟಿಕಲಿ ಡಿವೈಡ್ ಅಲ್ಲ. ಇವತ್ತು ಆಗ್ಬೇಕಾದ್ದು ನಾವು ಶೋಕದಲ್ಲಿದ್ದೀವಿ, ಸಂತಾಪದಲ್ಲಿದ್ದೇವೆ, ನಾವು ಅದನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತೆಗೆದುಕೊಂಡ್ರೆ ಜೊತೆಗೆ ಇರ್ತೀವಿ ಅಂತ ನಾವು ನೇರವಾಗಿ ಹೇಳಿದ್ದೀವಿ, ಆಲ್ರೆಡಿ ಹೇಳಿದ್ದೇವೆ. ಆದರೆ ಈ ಪ್ರಶ್ನೆಗಳಿದಾವಲ್ಲ, ಈ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾದ. ಕಳೆದ ಬಾರಿ ಪಲಾಯನ ಮಾಡಿದ್ರಲ್ಲ ಪುಲ್ವಾಮಾ ಆಫ್ಟರ್, ಇಲ್ಲ ಪುಲ್ವಾಮಾ ಆದಾಗ ಆಯ್ತಲ್ಲ. ಈಗ ನೋಡಿ, ನಾನು ಇದಕ್ಕೆ ಬರಕ್ ಮುಂಚೆ ಕರ್ನಲ್ ನಾಗರಾಜ್ ನಾಯ್ಡು ಜೊತೆ ಚರ್ಚೆ ಮಾಡ್ಕೊಂಡು ಬಂದಿದ್ದೀನಿ. ನೇರವಾಗಿ ಹೇಳಿದವರು, ಕೇಂದ್ರ ಸರ್ಕಾರ ಅಲ್ಲಿ ಒಂದು ಯಾರು ಸೈನ್ಯ ಇದೆಯಲ್ಲ ಅದನ್ನ ಇನ್ಕ್ರೀಸ್ ಮಾಡೋದ್ರ ಬದಲು ಕಡಿಮೆ ಮಾಡಿದ್ದಾರೆ. ನಂಬರ್ 2 ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಆಯ್ತಾ? ಇದು ಯಾರು ಹೊಣೆಗಾರಿಕೆ ಅಂತ ನಾವು ಚರ್ಚೆ ಮಾಡಿದ್ರೆ ಇದು ಮುಂದೆ ಗೊತ್ತಾಗ್ತದೆ. ಇದು ಆಗಕ್ ಬಿಡಬಾರ್ದು. ಪುಲ್ವಾಮಾ ಆದ ಮೇಲೆ ನಿಮ್ಗೆ ಬಂತಲ್ಲ, ನಿಮ್ಗೆ ಅವಕಾಶ ಇದೆಯಲ್ಲ, ಈ ರಕ್ಷಣೆಗೆ ನಿಮ್ಗೆ ಅವಕಾಶ ಇದೆಯಲ್ಲ, ಇದು ಆಗಕ್ ಬಿಡಬಾರ್ದು. ಆದ್ಮೇಲೆ ನಾವು ಹೌದು ಹೋಗ್ತೀವಿ, ಪಾಕಿಸ್ತಾನ ಭಯೋತ್ಪಾದಕರನ್ನು ನಿರ್ನಾಮ ಮಾಡಬೇಕು